ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಯಾರಿಗಾದ್ರೂ ಬೇಕು ಅಂತ ಹೇಳಿ ಲಿಂಕ್ ಅಂತನ್ನಿ ಕಮೆಂಟಲ್ಲಿ. ನೋಡ್ರಿ ಇನ್ನು ಮಲ್ಗವನೆ, ನಿದ್ದೆ ಮಾಡ್ತವನೆ. ಹತ್ರ ಕೋಪ ತೀರಿಸ್ಕೋಬೇಕು ಅಂದರೆ ಅಪ್ಪು ಏನು ಕಾಲುಂಗುರ ನೋಡೋಕೆ ಬಂದು. ಎಸ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಿನ್ಬೇಕಮ್ಮ ಕೊಡ್ತೀನಿ ತಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇವತ್ತಿಂದು ವ್ಲಾಗ್ ಬಂದು ಏನಿಲ್ಲ, ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಈಗ ಜಸ್ಟ್ ಎದ್ದಿದ್ದೀನಿ. ಇವಾಗ ಸ್ವಲ್ಪ ಲೇಟ್ ಆಯಿತು, 10:30 ಆಗಿಬಿಟ್ಟಿದೆ ಎದ್ದಿದ್ದು. ಅಂದರೆ ನೀನೆಲ್ಲ ಫುಲ್ ಸ್ವಲ್ಪ ಕೆಲಸ ಮನೇಲಿ ಜಾಸ್ತಿ ಇತ್ತು. ಪೂಜೆ ಎಲ್ಲ ಮಾಡಿ ಮಲಗೋಷ್ಟು ಲೇಟ್ ಆಗೋಯಿತು, 1 o'clock ಆಗೋಯಿತು. ಅದಕ್ಕೆ ಇನ್ನು ಸಂಜು ಮಲಗಿದಾನೆ, ಎದ್ದಿಲ್ಲ. ನಾನು ಅಪ್ಪು ಮಾತ್ರ ಎದ್ದಿದ್ದೀವಿ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಬೇಕಿತ್ತು ಅಂದರೆ, ನಾನು ಸೋಫಾದೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ನಾನು ಸೋಫಾ ತೊಗೊಂಡಿದ್ದೀನಿ ಅಂತ. ಸೊ ಅದ್ರದ್ದು ಏನಾಗಿದೆ ಅಂದರೆ, ನಂದು ಸ್ವಲ್ಪ ಅದ್ರದ್ದು ಇಶ್ಯೂಸ್ ಇತ್ತು. ಅಂದರೆ 2 ಸಲನೂ ವೀಡಿಯೋ ಡಿಲೀಟ್ ಆಯಿತು. ಸೊ ನಿನ್ನೆ ಮತ್ತೆ ಕ್ರಿಯೇಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಅದೇ ತೋರಿಸ್ತು. ಇನ್ನೂ ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಅಂತ. ಅದಕ್ಕೆ ಅಚ್ಚು ಸುಮ್ಮನೆ ಇದು ಪ್ರಾಬ್ಲಮ್ ಆಗುತ್ತೆ, ಬೇಡ ಡಿಲೀಟ್ ಮಾಡಿಬಿಡು ಅಂದು. ಸೊ ಎಷ್ಟು ಸಲ ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಹೋದರೆ ಹೋಗಲಿ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ. ಸೊ ಅದು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಅದ್ರಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೋಫಾದು ಎಷ್ಟಾಯಿತು ಪ್ರೈಸು, ಮತ್ತು ಎಲ್ಲಿ ತಗೊಂಡೆ, ಏನು ಅದ್ರ ಪ್ರೈಸ್, ಹಿಂಗೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಜಸ್ಟ್ ಎದ್ದಿದ್ದೀನಿ. ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು. ಟೀ ಕುಡಿದ್ಬಿಟ್ಟು ನಮ್ಮ ಲೈಕಾಗಿ ಹುಷಾರಿಲ್ಲ ಸ್ವಲ್ಪ. ಸೊ ಅವಳೆಲ್ಲ ವ್ಯಾಕ್ಸಿನ್ ಹಾಕ್ಸೋಕ್ಕೇನೋ ಹೋಗಬೇಕು ಅಂತಿದ್ದು, ಬೆಳಗ್ಗೆ ಬೇಗ ಹೋಗಬೇಕು ಅಂತ ಸಂಜೆ ಹೇಳ್ದ. ಬಟ್ ಇನ್ನು ಅವನು ಮಲ್ಕೊಂಡು ನಾನು ಮಲಗಿಬಿಟ್ಟಿದ್ದೆ. ಈಗ ನಮ್ಮ ಮನೆಗೆ ಇನ್ನೊಂದು ಪುಟಾಣಿ ಬತ್ತಿದ್ದೆ, ಮೀನ್ಸ್ ಇನ್ನೊಂದು ಡಾಗ್ನ ಸಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮ್ದು ಆಲ್ರೆಡಿ ಲಕ್ಕಿ ಇದ್ದಾನೆ. ಸೊ ಅದ್ರ ಜೊತೆ ಇನ್ನೊಂದು ಶಿಡ್ಸು ಇಟ್ಕೋತೆ. ನಮಗೆ ಲೈಕನ ನಾವೇ ತೊಗೊಂಡಿದ್ದು ನಮಗೆ ಅಂತ. ಬಟ್ ಅವಳು ನಮ್ಮ ಅಮ್ಮವ್ರ ಮನೆಗೆ ಅಡ್ಜಸ್ಟ್ ಆಗಿಬಿಟ್ಲು. ನಮ್ಮ ಮನೆಗೆ ಅವಳು ಬಂದ್ರೂ 2 days ಇರೋಲ್ಲ. ಯಾಕಂದರೆ ಅವಳು ಅಚ್ಚು ತುಂಬ ಅಡಿಕ್ಟ್ ಆಗಿಬಿಟ್ಟವಳೆ. ಅಚ್ಚು ಜೊತೆ ಅವಳು ಜಾಸ್ತಿ ಅಟ್ಯಾಚ್ಮೆಂಟು. ಸೊ ಅದಕ್ಕೆ ಅವಳು ಅಲ್ಲೇ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಬೇರೆ ನಮ್ಮ ಅಪ್ಪಗಂತೂ ಪ್ರಾಣಿಗಳಿದ್ಬಿಟ್ರೆ ನಾನೇ ಬೇಡ ಅವನಿಗೆ. ಅಮ್ಮ ಪಾಪ ಬೇಕಮ್ಮ, ಇಲ್ಲೋಡಿಲ್ಲಿ ಬೆಳಗ್ಗೆ ಪಿಸ್ತಾ ತಿನ್ಕೊಂಡು ಕೂತವನೆ. ಐ ಇಲ್ಲೋಡಿಲಿ, ಪಾಪ ಬೇಕಾ ಬೇಡವಾ? ಬೇಕಾ ತರೋಣ ಅವಾಗೆ? ಎಸ್. ಈಗ ಬನ್ನಿ ಹಂಗೆ ಟೀ ಮಾಡೋಣ. ಟೀ ಮಾಡಬೇಕು. ಜಾಸ್ತಿ ಟೀ ಕುಡಿಬಾರ್ದು, ಬೇಕು ಅಂತಿದ್ದೀನಿ. ಸುಮ್ಮನೆ ಜಾಸ್ತಿ ಟೀ ಕುಡಿದಷ್ಟು ಕಫ ಜಾಸ್ತಿ ಆಗುತ್ತೆ. ಸೊ ನನಗೆ ಈಗ ಟೀ ಕುಡ್ಕೊಂಡು ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಡಬೇಕು. ನಾನು ನೋಡಿ ಮೀಶೋಲಿ ಈ ಡಬ್ಬ ತಗೊಂಡೆ. ಇದು ಟೀ ಪೌಡ್ರದು 3 ಬರುತ್ತೆ, 3 ಸೆಟ್ ಬರುತ್ತೆ. ಇದು ಟೀ ಪೌಡರ್ದು. ಆ್ಯಂಡ್ ಇದು ಶುಗರ್ದು ನಂದಿದೆ, ತೋರಿಸ್ತೇನೆ. ಇದು ಕಾಫಿ ಪೌಡರ್ದು. ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಯಾರಿಗಾದ್ರೂ ಬೇಕು ಅಂತ ಹೇಳಿ ಲಿಂಕ್ ಅಂತನ್ನಿ ಕಮೆಂಟಲ್ಲಿ, ನಾನು ಅದರಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಇವತ್ತು ಕಾಫಿ ಕುಡಿಲ್ಲ ಟೀ ಕುಡಿಲ್ಲ ಅಂತ ಕನ್ಫ್ಯೂಷನ್ ಆಯ್ತೈತೆ. ಯಾವಾಗಲೂ ಟೀ ಕುಡಿದು ಸ್ವಲ್ಪ ಕಫ ಆಗಿಬಿಟ್ಟಿತ್ತು. ಸೊ ಇವತ್ತು ಸ್ವಲ್ಪ ಕಾಫಿನೇ ಕುಡಿತೀನಿ. ಯಾಕೋ ನಿದ್ದೆ ಬೇರೆ, ಇನ್ನೂ ನಿದ್ದೆನೇ ಸಾಲ್ತಿಲ್ಲ ಇವತ್ತು. ಕಾಫಿನೇ ಕುಡ್ಕೊತೀನಿ. ನೋಡ್ರಿ ಇನ್ನು ಮಲ್ಗವನೆ, ನಿದ್ದೆ ಮಾಡ್ತವನೆ. ಸಂಜು
ಸಂಜು ಹೇಳ್ತಾ ಇಲ್ಲ. ಕಿಟಕಿ ತೆಗೆದ್ರೆ ತಣ್ಣಗೆ ಗಾಳಿ ಜಾಸ್ತಿ ಬರುತ್ತೆ. ಅಲ್ಲೂ ಕಿಟಕಿ ಇದೆ, ಅವ್ರು ಜಾಸ್ತಿ ತಕ್ಕೊಳ್ಳಲ್ಲ. ಅಂದರೆ ಹಿಂದೆನೇ ಮರ ಇರೋದ್ರಿಂದ, ಒಂದು ಮರ ಹಿಂದೆನೇ ಇರೋದ್ರಿಂದ ಸೊಳ್ಳೆ ಜಾಸ್ತಿ ಬರುತ್ತೆ. ಮತ್ತು ಚಿಕ್ಕ ಚಿಕ್ಕ ಹುಳಗಳು ಬಂದ್ಬಿಡ್ತು. ಅದಕ್ಕೆ ಅಂತ ತಗೊಳ್ಳ, ಜಾಸ್ತಿ ತಕ್ಕೊಳ್ಳಲ್ಲ. ಈ ಕಿಟಕಿ ತಕ್ಕೊಳ್ಳಲ್ಲ, ಆ ಕಿಟಕಿ ಮಾತ್ರ ತಕ್ಕೊಳ್ಳೋದು. ಹಾಲು ಕಾಯಿಸೋಣ ಅಂದರೆ ಹಾಲೇ ಇಲ್ಲ, ಹಾಲು ತರಿಸ್ಬೇಕು ಇವಾಗ. ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು, ಅಲ್ಲಿ ಹಚ್ಚೋ ಹತ್ರ ನಾನು ವ್ಯಾಕ್ಸ್ ಬೇರೆ ಮಾಡಿಸ್ಬೇಕು. ನಾನು ವ್ಯಾಕ್ಸೆಲ್ಲ ಆಚೆ ಮಾಡಿಸಲ್ಲ, ಹಚ್ಚೋ ಹತ್ರನೇ ಮಾಡಿಸ್ಕೊಂಬಿಡ್ತೀನಿ. ನನಗೆ ಪೇಯ್ನ್ ಜಾಸ್ತಿ. ಅವಳಾದ್ರೆ ನೋಡಿ ನಾನು ಗ್ಯಾಪ್ ಕೊಟ್ಟು ಮಾಡ್ತಾಳೆ. ವ್ಯಾಕ್ಸ್ನ ಆಚೆಲ್ಲ ಮಾಡಿಸಲ್ಲ, ನನಗೆ ಪೇಯ್ನ್ ಆಗೋದು ಜಾಸ್ತಿ ಅಂತ. ಹೊರಟಿದ್ದೀವಿ ನಮ್ಮ ಅಮ್ಮ ಮನೆಗೆ. ಇವಾಗ ಹೋಗಿ ವ್ಯಾಕ್ಸ್ ಮಾಡಿಸ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ಬರಬೇಕು. ಲಕ್ಕಿ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀವಿ, ಅವ್ರು ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಟೈಲರ್ ಶಾಪ್ ಹೋಗ್ಬೇಕಿತ್ತು ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದಿದ್ದೀವಿ. ಈಗ ಹೋಯ್ತಾ ಇದ್ದೀವಿ ಟೈಲರ್ ಶಾಪ್ಗೆ ಹೋಗ್ಬಿಟ್ಟು. ಮಳೆ ಬೇರೆ ಬರೋಂಗಿದೆ, ಮಳೆ ಬರೋಷ್ಟು ಮನೆಗೆ ಬಂದುಬಿಡ್ಬೇಕು. ನಮ್ಮ ಮನೇಲಿ ಸ್ವಲ್ಪ ಕೆಲಸ ಬೇರೆ ಇದೆ, ನಾಳೆ ಎಲ್ಲ ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಬರುತ್ತೆ. ಅವನಿಗೆ ಮರಿಬೇಕಂತೆ. ಏನೋ ಏನು ಬೇಕು ಪಾಪ? ಅದು ಖುಷಿಯಾಗಿಲ್ಲ, ಸುಮ್ಮನಿರಮ್ಮ ಪಾಪ. ಅದು ಖುಷಿಯಾಗಿಲ್ಲ, ಸುಮ್ಮನಿರಮ್ಮ. ತಂಗಿ ನೋಡ್ರಿ ವ್ಯಾಕ್ಸ್ ಮಾಡ್ತಾವಳೆ. ನನ್ನ ತಂಗಿ ಪ್ರೊಫೆಷ್ನಲ್ಲಿ ಬ್ಯೂಟಿಷನ್ನು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ವ್ಯಾಕ್ಸ್ನ. ಕೈ ಸುಟ್ಟೋಯ್ತಾ ಇರುತ್ತೆ, ಪಿಚ ಅಂತ ಉರಿತಾ ಇರುತ್ತೆ ಅಲ್ಲನೇ. ಮಾಡು ನೋಡಿ ಗೈಸ್, ಹಿಂಗೆ ನನ್ನ ಕೈ ಸುಡ್ತಾವಳೆ. ಅವಳು ನನ್ನ ಹತ್ರ ಕೋಪ ತೀರಿಸ್ಕೋಬೇಕು ಅಂದರೆ ಅಪ್ಪು ಏನಿದೆಲ್ಲ. ಈಗ ಜಸ್ಟ್ ಹ್ಯಾಂಡಿಗೆ ಮಾತ್ರ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ, ಬಿಕಾಸ್ ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ಲ. ಸೊ ಉರಿತಿದೆ ಗೈಸ್, ಅದಕ್ಕೆ ಹ್ಯಾಂಡಿಗೆ ಮಾತ್ರ ಸಾಕು. ಇನ್ನೊಂದ್ಸಲ ಯಾವಾಗಾದ್ರೂ ಲೆಗ್ಗಿಗೆ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ಈಗ ಮಳೆ ಬೇರೆ ಬರಂಗೈತೆ, ಅಷ್ಟು ದೂರಿಂದ ಬರ್ಬೇಕು ಇವಳ ಹತ್ರ ವ್ಯಾಕ್ಸ್ ಮಾಡ್ಸಕ್ಕೆ. ನಾನು ಅದೇ ಖುಷಿಗೆ 1000 ರೂಪಾಯಿ ಕೊಡಬೇಕು ಇವುಗಳು ನನಗೆ ವ್ಯಾಕ್ಸ್ ಮಾಡ್ಕೊಂಡಿರೋ ಖುಷಿಗೆ. ನಿಂಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಕಣೆ, ನಿಂಗೆ ಯಾರು ಬಕ್ರ ಸಿಗಲ್ಲ, ನಾನು ಒಬ್ಬಳೇ ಸಿಗಲ್ಲ. ಅದಕ್ಕೆ ಖುಷಿ ಆಯಿತು ಗೈಸ್. ಇವಳು ವ್ಯಾಕ್ಸ್ ಮಾಡೋಕೆ ಸಿಕ್ಕಿರೋ ಬಕ್ರ ನಾನು ಒಬ್ಬಳೇ, ಅದಕ್ಕೆ ಅವಳದೇ ನಾನು ಮಾಡಿಸ್ಕೋತಾರೆ ಖುಷಿಗೆ ಇವಳು ನನಗೆ ಕಾಸು ಕೊಡಬೇಕು. 1000 ರೂಪಾಯಿ ಕೊಡು ಸಾಕು, ಜಾಸ್ತಿ ಬೇಡ. 7:15 ಒಂದ್ಸಲ ಅಲಾರಾಮ್ ಇಟ್ಟೆ ಎದ್ದೆ, 8:15 ಒಂದ್ಸಲ ಅಲಾರಾಮ್ ಇಟ್ಟೆ ಎದ್ದೆ, 9:15 ಒಂದ್ಸಲ ಅಲಾರಾಮ್ ಇಟ್ಟೆ ಎದ್ದೆ. ಇದ್ರಲ್ಲಿ ತಾನೇ ಇದೆಯಾ ನೋಡಿ ಅಪ್ಪು ಸರ್ ಫೋಟೋ. ಇದು ಯಾರಂತ ಕೇಸ್ ಮಾಡಿ ಹಚ್ಚು ಅಂತ ಇದು. ಯಾಕೆ ಈ ಫೇಸ್ಗೂ ಆ ಫೇಸ್ಗೂ ಸೂಟ್ ಆಗುತ್ತೆ ತುಂಬ ಹಾಕೊಟ್ಟಿರೋದು. ಅಯ್ಯೋ ದೇವ್ರೆ, ಒಳ್ಳೆ ಕಾಮಿಡಿ ನೋಡಿ ಗೈಸ್, ತೋರಿಸ್ತಾ ಇದ್ದೀನಿ. ಯಾವ್ದಾದ್ರು ವ್ಯಾಕ್ಸ್ ಬೇಕು ಅಂದರೆ ನನ್ನ ತಂಗಿನ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಮಾಡಬೇಡಿ. ಇಲ್ಲ ಚೆನ್ನಾಗಿ ಮಾಡ್ತಾಳೆ, ಸ್ವಲ್ಪ ಉರಿಯುತ್ತಷ್ಟೇ, ಇನ್ನೇನಿಲ್ಲ. ನಾನು ಇವಳಾದರೂ ತಡ್ಕತೀನಿ. ಇವಳ ಹತ್ರ ಆದರೂ ನಾನೆಲ್ಲ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಬಿಟ್ರೆ ಅವ್ರು ರಪ್ಪ ಅಂತ ಕಿತ್ತಾಕ್ಬಿಟ್ರೆ ನಾನು ಹತ್ಕೊಂಡು ವಾಪಸ್ ಬಂದುಬಿಟ್ಟಿರ್ತೀನಿ ಅಷ್ಟೇ. ಗೊಳೊ ಅನ್ಕೊಂಡು ಕಾಲುಂಗುರ ನೋಡೋಕೆ ಬಂದು ಚೆನ್ನಾಯ್ತಲ್ವ ಇದು? ಆರೇ ಬರೋದ ಇದು? ಇದಕ್ಕಿರಿ ಸೈಡಲ್ಲಿ ನೋಡೋಣ. ಡ್ರೆಸ್ಸಿಂಗ್ ಮಾಡ್ಕೋಬೋಣ ಆಮೇಲೆ. ಹಂಗೆ ಆದರೆ ಲಾಸ್ಟ್ ಟೈಮ್ ಇದನ್ನು ರೆಡಿ ಮಾಡಿಸ್ಕೊಂಡು ಇಲ್ಲ ಏನು ಗೊತ್ತಾ, ಒಂಚೂರು ಟೈಟ್ ಮಾಡು, ಹಿಂಗೆ ಪ್ರೆಸ್ ಮಾಡು. ಬರಲ್ವಾ? ಹೆಂಗೆ ಕಾಣಿಸ್ತಿದೆ ಕಾಲುಂಗ್ರ? ಎಸ್ ಗಾಯ್ಸ್, ಈಗ ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ, ಸೊ ಅಪ್ಪನೂ ಹಾಕೊಂಡ್ಬಿಟ್ಟಿದ್ದಾನೆ. ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಬೇಕು.
ನಾಳೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ, ಅದೇನು ಅಂತ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ತೊಗೊಂಡಿದ್ದು ಕಾಲುಂಗ್ರ ಈ ಥರ ಸಿಂಪಲ್ಲಾಗೆ ತೊಗೊಂಡೆ. ಹುಡುಕ್ತಾ ಇದೆ ನಾನು, ಇನ್ನೂ ಸಣ್ಣರಾದ ಹುಡುಕ್ತಾ ಇದೆ, ಬಟ್ ಲಾಸ್ಟ್ ಸಿಕ್ಕಿದ್ದು ಈ ಥರ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಂದು ಹಳೇದು ಕಾಲುಂಗ್ರ ಅದು ನನ್ನ ಸೈಜೇ ಇದು ಕಟ್ ಮಾಡಿಸಿ ನಾನು ಹಾಕ್ಸ್ಕೊಂಡಿರೋದು. ತೋರಿಸ್ತೀನಿ. ಬಿಕಾಸ್ ನನ್ನ ಸೈಜ್ಗೆ ಸಿಗೋಲ್ಲ, ಏನೂ ಸಿಗೋಲ್ಲ, ಬಳೆ ಗಿಳೆ ಏನೂ ಸಿಗೋಲ್ಲ ನನ್ನ ಸೈಜ್ಗೆ. ಕೈ ಸೈಜ್ಗೂ ಸಿಗೋಲ್ಲ, ಕಾಲುಂಗ್ರ ಸೈಜ್ಗೂ ಸಿಕ್ಕಿರಲಿಲ್ಲ. ಸೊ ಇವಾಗಿಲ್ಲೇ ನೋಡಿ ಎಮರ್ಜೆನ್ಸಿ ಸದ್ಯಕ್ಕೆ ಇವಾಗ ಇರಲಿ ಅಂದ್ಬಿಟ್ಟು ಕಾಲುಂಗ್ರ ಮಾಡಿಸಿ ಕಟ್ ಮಾಡಿಸ್ಕೊಂಡು ಅಲ್ಲೇ ಹಾಕ್ಕೊಂಡು ಬಂದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್.